ಸಂತೋಷ ಹಳ್ಳಿ ಮೂಲದ ಯುವಕ. ತನ್ನ ಇತ್ತೀಚಿನ ಮನೆಯ ಕೆಲಸಕ್ಕಾಗಿ ಆತನಿಗೆ ಹಳ್ಳಿಯ ಹೊರವಲಯದ ಹಳೆಯ ಮನೆಗೆ ಹೋಗುವ ಅಗತ್ಯವಾಯಿತು. ಆ ಮನೆ ಹಳೆಯದು, ಹೊಗೆಯಂತೆ ಇಟ್ಟಿಚ್ಚಿದ ಕಟ್ಟಡದ ಜಾಗ, ಸುತ್ತಮುತ್ತ ಸತ್ತ ಮರಗಳಿಂದ ತುಂಬಿದ. ಸಂತೋಷ ಮನೆ ಪ್ರವೇಶಿಸಿದಾಗ ಇಡೀ ಮನೆ ಸ್ಮಶಾನವಾಗಿ ತೀವ್ರ ಚಳಿ ಹೊಡೆಯುತ್ತಿದ್ದಂತಿತ್ತು. ಆದರೂ ತನ್ನ ಕೆಲಸವನ್ನು ಮುಗಿಸಲು ಪ್ರಯತ್ನಿಸುತ್ತಿದ್ದ. ಮನೆಯ ಒಳಗೆಲ್ಲ ಸಡಗರ. ದೋಣಿ ಹೊಳೆಯುವ ಇಟ್ಟುಚ್ಚುಗಳ ಮಾತುಗಳು ಅವನಿಗೆ ಅಸಹಜವಾಗಿ ತೋರಿದುವು. ಅವನು ಮನೆ ಬುದ್ಧಿಯು ಮುಂಚಿತವಾಗಿ ಒಂದು ಕೋಣೆ ತೆರೆಯುತ್ತಿದ್ದ. ಅಲ್ಲಿ ಹಳೆಯ ಕಲ್ಲು ಬರೆದ ಆಟಿಕೆ ಮತ್ತು ಹೆತ್ತವರಿಗೆ ಹುಟ್ಟಿದ ಮಗುವಿನ ಪಾಟ ಕಂಡುಬಂತು. ಅಷ್ಟು ಹೊತ್ತಿಗೆ ಅವನ ಹಿಂದೆ ಯಾರೋ ತೋರಿದ ಹಾಗೆ ಭಾವನೆಯಾಯಿತು. ತಿರುಗಿ ನೋಡಿದಾಗ ಹಳೆಯ ಕಾಲದ ಹೆಂಗಸಿನ ಆಕೃತಿ ಹಚ್ಚು ಬಿಳಿ ಉಡುಪಿನಲ್ಲಿ ಬಿಸುಟ್ಟಿರುವಂತೆ ಕಂಡಿತು. ಅವಳ ಕಣ್ಣುಗಳು ಕರಾಳ, ಬಾಯಿ ತೆರೆದಿದ್ದಿತು. ಅವಳ ಕಣ್ಣುಗಳನ್ನು ನೋಡಿದಂತೆ ಅವನು ಕಪ್ಪು ಗಾಳಿಯಿಂದ ಆವರಿಸಲ್ಪಟ್ಟಿದ್ದ. ಅವನ ಕಣ್ಣುಗಳು ಮುಚ್ಚಿಕೊಂಡವು. ನಂತರ ಅವನನ್ನು ಯಾರೂ ನೋಡಲಿಲ್ಲ. ಆ ಮನೆಯೇ ಇನ್ನೂ ಯಾರು ಬಂದರೆ ಅವರು ಬೇರೆ. ಅವನ ಬೆನ್ನು ಮುರಿಯುವುದು ಯಾಕೆ ಎಂಬ ರಹಸ್ಯವಾಗಿದೆ. ಈ ಮನೆ ಈಗಲೂ ಹಳ್ಳಿಯ ಮೇಲೆ ಉಸಿರಾಡುತ್ತಿದೆ. ಯಾರೋ ಆ ಮನೆ ಸುತ್ತಲೂ ಧೈರ್ಯವಿಲ್ಲ.